ಭಾರತದಲ್ಲಿ ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದಂತೆ ವಿವಿಧ ತಳಿಗಳನ್ನು ಮುಖ್ಯವಾಗಿ 2 ವಿಭಾಗಗಳಾಗಿ ವಿಂಗಡಿಸಬಹುದು. ದೇಶೀಯ ತಳಿಗಳು ಇಂಡಿಜಿನಸ್ ಬ್ರೀಡ್ಸ್ ಮತ್ತು ವಿದೇಶಿ ತಳಿಗಳು ಎಕ್ಸಾಟಿಕ್ ಬ್ರೀಡ್ಸ್. ಕೆಳಗಿನ ವಿವರಗಳು ಇವುಗಳ ಬಗ್ಗೆ ಆಳವಾದ ಮಾಹಿತಿಯನ್ನು ಒದಗಿಸುತ್ತವೆ. 1. ದೇಶೀಯ ಹಂದಿ ತಳಿಗಳು ಇಂಡಿಜಿನಸ್ ಪಿಗ್ ಬ್ರೀಡ್ಸ್. ಈ ತಳಿಗಳು ಭಾರತದ ಸ್ಥಳೀಯ ವಾತಾವರಣಕ್ಕೆ ಹೆಚ್ಚು ಹೊಂದಿಕೊಂಡಿವೆ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಕಡಿಮೆ ನಿರ್ವಹಣೆಯಲ್ಲಿಯೂ ಚೆನ್ನಾಗಿ ಬೆಳೆಯುತ್ತವೆ. ಘೂಂಗ್ರು ಇದು ಪಶ್ಚಿಮ ಬಂಗಾಳದ ಪ್ರಮುಖ ತಳಿ. ಇವು ಕಪ್ಪು ಬಣ್ಣವನ್ನು ಹೊಂದಿದ್ದು ಬುಲ್ಡಾಗ್ನಂತಹ ಮುಖ ಮತ್ತು ಆನೆಯ ಕಿವಿಗಳಂತಹ ದೊಡ್ಡ ಹೃದಯಾಕಾರದ ಕಿವಿಗಳನ್ನು ಹೊಂದಿರುತ್ತವೆ. ಇವು ಅತಿ ಹೆಚ್ಚು ಮರಿಗಳನ್ನು ಹಾಕುವ ಸಾಮರ್ಥ್ಯ ಹೊಂದಿವೆ. ಅಂಕಮಾಲಿ ಇದು ಕೇರಳ ಮೂಲದ ತಳಿ, ಆದರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿಯೂ ಕಾಣಸಿಗುತ್ತದೆ. ಇವು ಸಾಮಾನ್ಯವಾಗಿ ಕಪ್ಪು ಬಣ್ಣದವಾಗಿದ್ದು ಬಿಳಿ ಕಲೆಗಳನ್ನು ಹೊಂದಿರುತ್ತವೆ. ಇವುಗಳ ಮಾಂಸಕ್ಕೆ ಉತ್ತಮ ಬೇಡಿಕೆ ಇದೆ. ಅಗೊಂಡಾ ಗೋವಾನ್ ಗೋವಾ ಮೂಲದ ಈ ತಳಿಗಳು ಸಣ್ಣ ಗಾತ್ರದವು ಮತ್ತು ಇವುಗಳ ಸ್ವಭಾವ ಸ್ವಲ್ಪ ಉಗ್ರವಾಗಿರುತ್ತದೆ. ಇವುಗಳು ಸ್ಥಳೀಯ ವಾತಾವರಣದಲ್ಲಿ ಸುಲಭವಾಗಿ ಬದುಕುಳಿಯುತ್ತವೆ. ಇತರೆ ಪ್ರಮುಖ ತಳಿಗಳು ಮಣಿಪುರಿ ಬ್ಲಾಕ್, ನಿಂಗ್ ಮೇಘಾಲಯ, ಝೋವಾಕ್ ಮಿಜೋರಾಂ, ದೂಮ್ ಅಸ್ಸಾಂ ಮತ್ತು ಗುರ್ರಾಹ್ ಉತ್ತರ ಪ್ರದೇಶ. 2. ವಿದೇಶಿ ಹಂದಿ ತಳಿಗಳು ಎಕ್ಸಾಟಿಕ್ ಪಿಗ್ ಬ್ರೀಡ್ಸ್. ಇವುಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಹೆಚ್ಚಿನ ಮಾಂಸ ಉತ್ಪಾದನೆ ಮತ್ತು ವೇಗವಾಗಿ ಬೆಳೆಯಲು ಭಾರತಕ್ಕೆ ತರಲಾಗಿದೆ. ಲಾರ್ಜ್ ವೈಟ್ ಯಾರ್ಕ್ಷೈರ್ ಇದು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುವ ವಿದೇಶಿ ತಳಿ. ಇವು ಬಿಳಿ ಬಣ್ಣದವಾಗಿದ್ದು ನೇರವಾದ ಕಿವಿಗಳನ್ನು ಹೊಂದಿರುತ್ತವೆ. ಇವು ಉತ್ತಮ ತಾಯ್ತನದ ಗುಣಗಳನ್ನು ಹೊಂದಿವೆ ಮತ್ತು ವಾಣಿಜ್ಯ ಕೃಷಿಗೆ ಅತ್ಯುತ್ತಮವಾದವು. ಲ್ಯಾಂಡ್ರೇಸ್ ಡೆನ್ಮಾರ್ಕ್ ಮೂಲದ ಈ ತಳಿಗಳು ಉದ್ದವಾದ ದೇಹ ಮತ್ತು ಮಾಂಸದ ಗುಣಮಟ್ಟಕ್ಕೆ ಹೆಸರುವಾಸಿ. ಇವುಗಳು ಕೂಡ ವೇಗವಾಗಿ ಬೆಳೆಯುತ್ತವೆ ಮತ್ತು ಅಡ್ಡತಳಿ ಕ್ರಾಸ್ ಬ್ರೀಡಿಂಗ್ ಉತ್ಪಾದನೆಗೆ ಉತ್ತಮ ಆಯ್ಕೆಯಾಗಿವೆ. ದೇಶೀಯ ಮತ್ತು ವಿದೇಶಿ ತಳಿಗಳ ಹೋಲಿಕೆ. ಲಕ್ಷಣಗಳು: ದೇಶೀಯ ತಳಿಗಳು, ವಿದೇಶಿ ತಳಿಗಳು. ಬೆಳವಣಿಗೆ: ನಿಧಾನ, ವೇಗ. ರೋಗ ನಿರೋಧಕ ಶಕ್ತಿ: ಹೆಚ್ಚು, ಕಡಿಮೆ. ನಿರ್ವಹಣೆ: ಸುಲಭ, ಹೆಚ್ಚಿನ ಕಾಳಜಿ ಅಗತ್ಯ. ಉದ್ದೇಶ: ಸಣ್ಣ ಪ್ರಮಾಣದ ಕೃಷಿ, ಸಾಕಾಣಿಕೆ, ಲಾಭದಾಯಕ ಲಾಭ. ಇದರಲ್ಲಿ ಮುಖ್ಯವಾಗಿ ಲಾರ್ಜ್ ವೈಟ್ ಯಾರ್ಕ್ಷೈರ್, ಲ್ಯಾಂಡ್ರೇಸ್ ಮತ್ತು ಡ್ಯೂರಾಕ್ ತಳಿಗಳಿವೆ. ಇವು ಉತ್ತಮ ಮಾಂಸದ ಇಳುವರಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ತಳಿಗಳ ಜೊತೆಗೆ ಲಾರ್ಜ್ ವೈಟ್ ಯಾರ್ಕ್ಷೈರ್ ಅಥವಾ ಲ್ಯಾಂಡ್ರೇಸ್ ನಂತಹ ತಳಿಗಳನ್ನು ಅಡ್ಡತಳಿ ಕ್ರಾಸ್ ಬ್ರೀಡ್ ಮಾಡುವುದು ಹೆಚ್ಚಿನ ಲಾಭದಾಯಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಪಶುಸಂಗೋಪನಾ ಇಲಾಖೆಯನ್ನು ಸಂಪರ್ಕಿಸಿ ತಾಂತ್ರಿಕ ತರಬೇತಿಯನ್ನು ಪಡೆಯಬಹುದು. ಹಂದಿ ಸಾಕಾಣಿಕೆಯ ಬಗ್ಗೆ ಮಾಹಿತಿ. ಈ ವಿಡಿಯೋ ಹಂದಿ ಸಾಕಾಣಿಕೆಯ ಮೂಲಭೂತ ಅಂಶಗಳು ಮತ್ತು ನಿರ್ವಹಣೆಯ ಬಗ್ಗೆ ಪ್ರಾಯೋಗಿಕ ಮಾಹಿತಿಯನ್ನು ನೀಡುತ್ತದೆ.